ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಭಕ್ತರ ಭವನೆಯನ್ನು ಕಳಿತಕ್ಕಂಥ ಪುಣ್ಯಕ್ಷೇತ್ರ ಸುಕ್ಷೇತ್ರ ಮುಗುಳುಕೋಡ ಪಟ್ಟಣದ ಯಲ್ಲಾಲಿಂಗ ಮಹಾಪ್ರಭುಗಳ 40ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ನಡೆಸಿಕೊಂಡಿರ್ತಕ್ಕಂಥವರು ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಪರಮ ಪೂಜ್ಯ ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ನಿರಂತರವಾಗಿ ತಮ್ಮೆಲ್ಲರಿಗೂ ಕೂಡ ಕಲಬುರಗಿಯ ಶರಣಬಸವೇಶ್ವರರ ಜೀವನ ಚರಿತ್ರೆಯ ದಾಸೋಹವನ್ನು ಉಣಬಡಿಸ್ತಿರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಶಿವಯೋಗಿಗಳ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಇನ್ನೋರ್ವ ಪಾವನ ಸಾನ್ನಿಧ್ಯವೆನಿಸ್ಕೊಂಡಿರ್ತಕ್ಕಂಥ ಮಾತೋಶ್ರೀ ಶ್ರೀದೇವಿ ತಾಯಿಯವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಬಸವಣ್ಣ ಒಂದು ಕಡೆ ಹೇಳ್ತಾನೆ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ, ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲವಯ್ಯ, ವೇದವ ನೋದಿದ ಬ್ರಹ್ಮನ ಸ್ಥಿರ ಹೋಗಿತ್ತು, ನಾದವ ಮಾಡಿದ ರಾವಣಂಗೆ ಅವಿಶ್ಯವಾಗಿತ್ತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಯಾಕೆ ಭಕ್ತಿ ಬಗ್ಗೆ ನಾನು ವೇದಿಕೆ ಮ್ಯಾಗ ಪ್ರಸ್ತಾಪ ಮಾಡಿದೆ ಅಂತಂದ್ರ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಅವರ ಜೊತೆಯೊಬ್ಬ ಒಡನಾಟದ ಶಿಷ್ಯ ಇದ್ದ, ಅಕ್ಕಲಕೋಟದ ಶರಣಪ್ಪ ಅಂತ ಹೇಳಿ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಸಮಾಧಿಯನ್ನ ತಾವ ಅಗೀತಾ ಇದ್ರು. ಅವಾಗ ಅಕ್ಕಲಕೋಟದ ಶರಣಪ್ಪನನ್ನ ಕಾಡ್ತಾ ಇದ್ರು. ಏನು ಶರಣಪ್ಪ, ಸಿದ್ಧಾರೂಢರ ಮ್ಯಾಗ ಬಹಳ ಭಕ್ತಿ ಅದ, ಅವ್ರ ಮ್ಯಾಗ ಬಹಳ ವಿಶ್ವಾಸ ಇಟ್ಟಿ ನಿನ್ನ ಗುರುಗಳು ಹುಬ್ಬಳ್ಳಿ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗ ಬಂಗಾರದ ಕಿರೀಟ ಹಾಕೊಂಡು ಮೆರ್ಯಾಕತ್ಯಾರಲ್ಲೋ ಅಂತೇಳಿ ಕಾಡ್ತಾ ಇದ್ರು. ಬಹಳ ಸಾರಿ ಕಾಡ್ದಾಗ ಅಕ್ಕಲಕೋಟ ಶರಣಪ್ಪ ಅಂತಾನ, ಯಪ್ಪ ಭಾಳ ಕಾಡಕ್ ಹೋಗ್ಬೇಡ್ರಿ, ಹುಬ್ಬಳ್ಳಿ ಒಳಗ ಬಂಗಾರದ ಕಿರೀಟ ಹಾಕೊಂಡು ಮೆರ್ಯಾವನು ನೀನಾದಿ, ನಿನ್ನ ಸಮಾಧಿ ತೆಗೆದ ಜಗತ್ತಿಗೊಂದು ಸಂದೇಶ ಕೊಡ್ತಕ್ಕಂಥವ್ ನೀನಾದಿ, ಸಿದ್ಧಾರೂಢ ಬೇರೆ ಅಲ್ಲ, ಲಚ್ಚಾಣ ಸಿದ್ಧಲಿಂಗ ಬೇರೆ ಅಲ್ಲ, ಇಬ್ರು ಒಂದಾದಿರಪ್ಪ ಅಂತ ಹೇಳಿದ್ದವ್. ಅವಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಂತಾರ, ಈ ಜ್ಞಾನ ನಿನಗೆ ಹೆಂಗ ಬಂತು ಅಂತಂದಾಗ ಅಕ್ಕಲಕೋಟ ಶರಣಪ್ಪ ಹೇಳ್ತಾನ, ಜ್ಞಾನಿಯಾಚೆ ಶರೀರ್ ತೇ ಮಿಥ್ಯವೇ ನಿರ್ವಿಕಾರ ಜೇತೆ ಪಡೆ ತೇಚಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರೆ. ಯಪ್ಪ, ಎಲ್ಲಿ ಜ್ಞಾನಿ ಪಾದ ಇಡ್ತಾನ ಅದ ಪುಣ್ಯಭೂಮಿ ಅದ, ಜ್ಞಾನಿ ಒಡನಾಟಿದ್ರೆ ಇಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರ. ನಾನು ಬಹಳ ಇತಿಹಾಸಕ್ಕೆ ಹೋಗೋದಿಲ್ಲ. ಈ ನಾಡಿನೊಳಗೆ ಬಹಳಷ್ಟು ಬೋರ್ವೆಲ್ ಒಳಗೆ ಕೊರೆದ ಬೋರ್ವೆಲ್ ಒಳಗೆ ಸಣ್ಣ ಸಣ್ಣ ಮಕ್ಕಳು ಬಿದ್ದಾವು. ಎಲ್ಲೆಲ್ಲಿ ಬಿದ್ದಾವ ಎಲ್ಲ ಕಡೆ ಶವ ಆಗಿ ಹೊರಗೆ ಬಂದಾವ. ಅದರ ಪುಣ್ಯಭೂಮಿ ಲಚ್ಚಾಣ ಸಿದ್ಧಲಿಂಗರ ಪುಣ್ಯಭೂಮಿ ಒಳಗ ಕೆಲವು ತಿಂಗಳ ಹಿಂದ ಸಣ್ಣ ಮಗು ಬೋರ್ವೆಲ್ ಒಳಗೆ ಬಿದ್ದಿತ್ತು. ಆ ಪುಣ್ಯಭೂಮಿ ಲಚ್ಚಾಣ ಸಿದ್ಧಲಿಂಗರ ನೆಲೆಸಿರ್ತಕ್ಕಂಥ ಕ್ಷೇತ್ರ. ಆ ಮಗು ಜೀವಂತ ಆಗಿ ಬಂದೈತಲ್ಲ, ಗುರುವಿನ ತಾಕತ್ತಿದು. ಯಾಕೆ ಇವತ್ತು ನಾಡಿನೊಳಗೆ ಮುಗುಳುಕೋಡದ ಎಲ್ಲಾ ಲಿಂಗರ ಗದ್ದಿಗೆ ಮುಗುಳುಕೋಡ ಪಟ್ಟಣ ಕ್ಷೇತ್ರ ಅಂದ್ರೆ ಯಾಕೆ ಮೆರಿಲಿಕ್ಕತ್ತದ ಅಂತಂದ್ರ, ಲಚ್ಚಾಣ ಸಿದ್ಧಲಿಂಗರು ಬಹಳ ಜನ ಶಿಷ್ಯರಿದ್ರು. ಯಾರಿಗೂ ಉಪದೇಶ ಬೇಕು, ನಾಮ ಕೊಡ್ತೀನಿ, ಉದ್ಧಾರ ಮಾಡ್ತೀನಿ ಅಂತಂದಾಗ ಎಲ್ಲರೂ ಓಡಿ ಬರ್ತಾರ. ಎಲ್ಲಾ ಲಿಂಗಪ್ಪವರು ಅಲ್ಲಿ ಬರ್ತಾರ, ಬಹಳ ಸಣ್ಣ ವಯಸ್ಸು. ನನಗ್ ಕೊಡ್ರಿ ನಾಮೋಪದೇಶ, ನನ್ನ ಉದ್ಧಾರ ಮಾಡ್ರಿ ಅಂತಂದಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಉದ್ಗಾರ ತೆಗಿತಾರ. ಹಂಗ ಕೊಡಂಗಿಲ್ಲ. ಭೂಮಿ ಒಳಗ ಹಾಡತ್ತೀನಿ, ಯಾರು ಅದರೊಳಗ 3 ದಿನ ಕುಂಡಿರ್ತೀರಿ, ಮ್ಯಾಗ ಮಣ್ಣು ಮುಸ್ತೀನಿ, 3 ದಿನ ಆದ ನಂತರ ಯಾರು ಕರೆದಾಗ ಎದ್ದು ಬರ್ತಿರಲ್ಲ ಅವ್ರಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡ್ತೀನಿ ಅಂತಂದಾಗ ಎಲ್ಲ ಶಿಷ್ಯರು ಓಡಿ ಹೋಗ್ತಾರ. ಒಬ್ಬರು ಹೊಡಿತಾರ, ಅವರ ಎಲ್ಲಾ ಲಿಂಗಪ್ಪವ್ರು ಹೊಡಿತಾರ. ಎಲ್ಲಾ ಲಿಂಗಪ್ಪವ್ರು ಮನೆ ಒಳಗೆ ಕುಂಡಿರ್ತಾರ, ಮ್ಯಾಗ ಮಣ್ಣು ಮುಸ್ತಾರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. 3 ದಿನ ಆದ ನಂತರ ಎಲ್ಲಿದೆಯೋ ಎಲ್ಲಾ ಲಿಂಗ ಅಂತಂದಾಗ ಇಲ್ಲೇ ಇದೀನಪ್ಪ ಅಂತ ಎದ್ದು ಬರ್ತಾರ. ಅವಾಗ ಎಲ್ಲಾ ಲಿಂಗರ ಮಸ್ತಕದ ಮ್ಯಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಹಸ್ತವನ್ನು ಇಡ್ತಾರ. ಅವತ್ತು 3 ದಿನ ಮಣ್ಣೊಳಗೆ ಕುಂತ ಎದ್ದು ಜೀವಂತಾಗಿ ಮತ್ತೆ ಎದ್ದು ಹೊರಗೆ ಬಂದಾರಂತಂದಾಗ ಇವತ್ತು ಮುಗುಳುಕೋಡ ಎಲ್ಲಾ ಲಿಂಗರ ಗದ್ದೆ ಜಗತ್ ಪ್ರಸಿದ್ಧ ಆಗಿ ಮೆರಿಲಿಕ್ಕತ್ತದ. ಭಾಳ ಬೇಡ, ಇಲ್ಲೇ ಗೋಕಾಕ ತಾಲೂಕಿನೊಳಗೆ ಯಲ್ಲಾಲಿಂಗಪ್ಪ ಅವರು ಸಂಚಾರದೊಳಗಿದ್ದಾಗ
ಒಂದು ಸಣ್ಣ ಕುಟೀರ ಗುಡಿಸಲಿತ್ತು. ಹಸಿವಾಗಿತ್ತು. ಯಲ್ಲಾಲಿಂಗಪ್ಪ ಊರಿಗೆ ಹೋಗಿ ಆ ಕುಟೀರದ ಮುಂದೆ ನಿಂತಾಗ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಿ 2 ಬಿಸಿ ರೊಟ್ಟಿ ಕೈಪಲ್ಯ ಹಾಕಿ ಯಲ್ಲಾಲಿಂಗಪ್ಪ ಅವ್ರಿಗೆ ಪ್ರಸಾದ ಮಾಡಿದ್ದಕ್ಕಾಗಿ ಏನು ಬೇಕು ತಾಯಿ ಅಂದಾಗ ಕಾಲಿಗೆ ಬಿದ್ದ ಆ ತಾಯಿ ಬೇಡ್ಕೊಂತಾಳ, ಯಪ್ಪ ಬಹಳ ಬಡತನದೊಳಗೆ ಬಂದೀವಿ, ಒಂದಿಷ್ಟು ಶ್ರೀಮಂತಿಕೆ ಬರುವಂಗೆ ಮಾಡು ಅಂತಂದಾಗ ಈ ದೃಷ್ಟಿ ಎಟ್ಟು ಹೋಗ್ತದ ನೋಡ್ ತಾಯಿ ಅಂತಂದ್ರು. ಆ ತಾಯಿ ಎಟ್ಟು ದೃಷ್ಟಿ ನೋಡಿದಳಲ್ಲ ಅಷ್ಟೆಲ್ಲ ಜಮೀನ್ ನಿಂದ ಆಗ್ತದವೇ ಹೋಗಂತ ಹೇಳಿದ್ರು. ಇವತ್ತು ಗೋಕಾಕ್ ತಾಲೂಕಿನೊಳಗೆ ಆ ಮನೆತನಕ 400 ಎಕರೆ ಜಮೀನದು. ಜ್ಞಾನಿ ಆಡಿದ ಮಾತು ಎಂದೂ ಸುಳ್ಳಾಗೋದಿಲ್ಲ. ಶ್ರೀಮದ್ ಅತನಿ ಮುರುಗೇಂದ್ರ ಶಿವಯೋಗಿಗಳು ಕಲಬುರಗಿ ಶರಣಬಸಪ್ಪನವರು ಚರಿತ್ರೆ ನಡೆದೈತಲ್ಲ. ಶರಣಬಸಪ್ಪನವರು ಅತನಿ ಶಿವಗಳು ಸಮಕಾಲೀನರು. ಕಲಬುರಗಿ ಒಳಗ ಶರಣಬಸಪ್ಪನವರು ಬೆಟ್ಟಿಗೆ ಅತನಿ ಶಿವಗಳು ಹೋಗಿರ್ತಾರ. ಕಟ್ಟಿ ಮ್ಯಾಗ ಹಿಂಗ್ ಕುಂತಾಗ ಎಲ್ಲಾ ತಾಯಂದ್ರು ಭಕ್ತರೆಲ್ಲ ದರ್ಶನ ಮಾಡ್ಕೊಂತ ಹೋಗ್ತಿರ್ತಾರ. ಕಲಬುರಗಿ ಶರಣ ಬಸಪ್ಪನವರು ಪಾದಕ್ಕೆ ಬಿದ್ದು ಶಿವಗಳು ಪಾದಕ್ಕೆ ಬಿದ್ದು ಹೋಗ್ತಾ ಇರ್ತಾರ. ಒಬ್ಬ ತಾಯಿ ಬರ್ತಾಳ. 9 ತಿಂಗಳ ಗರ್ಭಿಣಿ ತಾಯಿ ಬಂದು ಅತನಿ ಶಿವಗಳ ಪಾದಕ್ಕೆ ನಮಸ್ಕಾರ ಮಾಡೋಕ್ಕಿಂತ ಮುಂಚೆನ ಆ ತಾಯಿ ಗರ್ಭಕ್ಕೆ ಕೈ ಹಚ್ಚಿ ಅತನಿ ಶಿವಗಳು ನಮಸ್ಕಾರ ಮಾಡಿಬಿಡ್ತಾರ. ಅವಾಗ ಕಲಬುರಗಿ ಶರಣ ಬಸಪ್ಪನವ್ರು ಕೇಳ್ತಾರ, ಯಪ್ಪ ಎಲ್ಲಾ ತಾಯಿ ಅಂದ್ರೆ ಹಂಗ ಹೊಂಟಾರ, ಆ ತಾಯಿ ಗರ್ಭಕ್ಕೆ ಯಾಕೆ ಕೈ ಹಚ್ಚಿ ನೀವು ನಮಸ್ಕಾರ ಮಾಡ್ರಿ ಅಂತಂದಾಗ ಆ ತಾಯಿ ಗರ್ಭದೊಳಗೆ ಹುಟ್ಟತಕ್ಕಂಥ ಮಗ ಸಾಮಾನ್ಯ ಅಲ್ಲಪ್ಪ, ಜಗತ್ತನ್ನ ಬೆಳಗ್ತಕ್ಕಂಥ ಸೂರ್ಯ ಶಿವಯೋಗಿ ಹುಟ್ಟಿ ಬರೋದನ್ನ, ಅದಕ್ಕೆ ಆ ತಾಯಿ ಗರ್ಭಕ್ಕೆ ನಮಸ್ಕಾರ ಮಾಡೀನಿ ಅಂತ ಹೇಳಿದ್ರು. ಆ ತಾಯಿ ಗರ್ಭದೊಳಗೆ ಹುಟ್ಟಿ ಬಂದವರು ಬೇರೆ ಯಾರು ಅಲ್ಲ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಹುಟ್ಟಿ ಬಂದಿದ್ರು. ಮುರುಘರಾಜೇಂದ್ರ ಅಪ್ಪಾಜಿ ಅವರಿಲ್ಲ, ಅವರಿದ್ದಾಗ ಹೇಳುವುದಲ್ಲ. ಗೋಕಾಕಿನ ಬಸವ ಸಂಸ್ಥೆಯ ಅಧ್ಯಕ್ಷರು ಬಸನಗೌಡ ಪಾಟೀಲ್ ಅಂತೇಳಿ ಸಿದ್ದರಾಮೇಶ್ವರ ಮಹಾರಾಜರು ಜೀವಂತಿದ್ದಾಗ ಮುಗುಳು ಕೊಡಕ್ಕೆ ಬರ್ತಾರ. ಯಪ್ಪ ಬಹಳ ದೊಡ್ಡ ಮನಿ ಕಟ್ಟೀನ್ರಿ, ನಿಮ್ಮ್ಯಾಗ ಭಕ್ತಿ ಅದ, ನಮ್ಮ ಮನಿ ಒಳಗ ಪಾದ ಹಾಕಿ ನೀವು ವಾಸ್ತು ಶಾಂತಿ ಮಾಡಬೇಕ್ರಿ ಅಂತಂದಾಗ ಸಿದ್ದರಾಮೇಶ್ವರ ಮಹಾರಾಜರು ಹೇಳ್ತಾರ, ನನ್ನನ್ನು ಏನ್ ಮಾಡ್ತೀಯಪ್ಪ, ಸಣ್ಣಪ್ಪ ಮುರುಗೇಂದ್ರ ಅಪ್ಪನ ಕರ್ಕೊಂಡು ಹೋಗಂತ ಹೇಳಿದ್ರು. ಅವಾಗ ಬಸನಗೌಡ ಪಾಟೀಲ್ ಅವ್ರಿಗೆ ಮುಜುಗೂರ ಆಗ್ತದ, ಯಪ್ಪ ನಿಮ್ಮ ಮ್ಯಾಗ ಭಕ್ತಿ ಅದ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಿನ್ರಿ, ಸಣ್ಣಪ್ಪ ಅವ್ರು ಬ್ಯಾಡ್ರಿ ಅಂತಂದ್ರು. ಅವಾಗ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಂತ ಉದ್ಗಾರ ಹೆಂಗಿತ್ತಂದ್ರ, ಲಚ್ಚಾನ ಸಿದ್ಧಲಿಂಗನು ಅವನದನಪ್ಪ, ಮುಗುಳು ಕೊಡದ ಎಲ್ಲಾ ಲಿಂಗನು ಅವನದನ, ಜಿಡಗಿಯ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜನು ಅವನದನ, 3 ಅವತಾರ ಹೊತ್ತು ಬಂದನ, ಅವನು ಕರ್ಕೊಂಡೋಗಿ ನಿನ್ನ ಮನೆ ಉದ್ಧಾರ ಆಗ್ತದ ಅಂತ ಹೇಳಿದರು. ಜ್ಞಾನಿಗಳ ಆಟ ಯಾರಿಗೂ ತಿಳಂಗಿಲ್ಲ ಅಂತ ಹೇಳ್ತಾರೆ. ಹೇಗಿರುತ್ತದ? ಅತನಿ ಶಿವಗಳ ಕಾಲಾವಧಿಯೊಳಗ ಬಿಡಿ ಜತ್ತಿ ಅಂತೇಳಿ ಸಾವಳಿಗೆಯವರು ಲಿಂಗ ಪೂಜೆ ಮುಗಿಸಿ ಹೊರಗೆ ಬಂದಾಗ ಬಿಡಿ ಜತ್ತಿಯವರು 1000 ಜನರ ಮಧ್ಯೆ ಸಾಮಾನ್ಯವಾಗಿ ಕುಂಡಿರ್ತಾರ. ಅವಾಗ ಶಿವಗಳು ಬಂದು ಹೊರಗೆ ನೋಡ್ತಾರ, ಆ ಬಿಡಿ ಜತ್ತಿನ ಕೆಳಗೆ ಕುಣಿಸ್ಯಾರಪ್ಪ, ಕುರ್ಚಿ ಹಾಕಿ ಕುಣಿಸ್ರಿ ಅಂತಂದ್ರು. ಅವಾಗ ಅಲ್ಲಿದ್ದಂತ ಜನ ಅಂತಾರ, ಅಲ್ರಿಯಪ್ಪ ಎಲ್ಲಾರು ಸಾಮಾನ್ಯವಾಗಿ ಕುಂತಾರ, ಬಿಡಿ ಜತ್ತಿಯವ್ರನ್ನಷ್ಟ ಯಾಕೆ ಮ್ಯಾಕ್ ಕುಣಿಸ್ಬೇಕ್ರಿ ಅಂತಂದಾಗ ಅತನಿ ಶಿವಗಳು ಹೇಳ್ತಾರ, ಅವ ಸಾಮಾನ್ಯ ಅಲ್ಲೂ, ಮುಂದೆ ಬಹಳ ದೊಡ್ಡ ಕುರ್ಚಿ ಮ್ಯಾಕ್ ಕುಂಡ್ರ ಅವನ ನಾವು ಕುರ್ಚಿ ಮ್ಯಾಕ್ ಕುಣಿಸ್ರಂದ್ರು. ಯಾಕ ವಾಣಿ ಆಗಿತ್ತಾರ, ಮುಂದೆ ರಾಷ್ಟ್ರಪತಿಯಾಗಿ ಹೋಗಿದ್ರು. ಜ್ಞಾನಿಯಾಟ ಎಂದು ಸುಳ್ಳಾಗೋದಿಲ್ಲ. ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು ಇದ್ದಂತ ಸಂದರ್ಭದೊಳಗೆ ಧರ್ಮ ಸಿಂಗ್ ಅಂತೇಳಿ ಮುಖ್ಯಮಂತ್ರಿಗಳಾಗಿ ಹೋದ್ರಲ್ಲ, ತಮಗೆಲ್ಲ ಗೊತ್ತದ. ಬಂದ ಪಾದಕ್ಕೆ ಬಿದ್ದಾಗ ಕೆಳಕ್ ಕುಂತಾಗ ಇದ ಮಾತಂದಿದ್ರು ಸಿದ್ದರಾಮೇಶ್ವರ ಮಹಾರಾಜರ ಮ್ಯಾಕ್ ಕುಣಿಸ್ರೆ ದೊಡ್ಡ ಕುರ್ಚಿ ಮ್ಯಾಕ್ ಕುಂಡ್ರ ಹೋದನ, ಮುಂದೆ ಮುಖ್ಯಮಂತ್ರಿ ಆಗವದನ ಅಂತ ಹೇಳಿದ್ರು. ಜ್ಞಾನಿ ಆಟ ಎಂದೂ ಸುಳ್ಳಾಗೋದಿಲ್ಲ. ಅದರ ಒಂದು ಮಾತಂದಿದ್ರು, ಅವ ಮುಖ್ಯಮಂತ್ರಿಯಾಗಿ ಮೆರಿತಾನಪ್ಪ, ಅದರ ಶರೀರ ಸಮೇತನ ಅದು ನೋಡುದಿಲ್ಲ ಅಂತ ಹೇಳಿದ್ರು. ಹಂಗಾಗಿತ್ತು. ಧರ್ಮ ಸಿಂಗ್ರಿಗೆ ಯಾರೋ ಕೇಳಿದ್ರಂತ, ಕಾಶಿ ರಾಮೇಶ್ವರ ಅಂತ ಹೋಗ್ತಾರ, ನೀವು ಮುಗುಳು ಕೂಡ ಜಡಗ ಅಂತೀರಲ್ರಿ ಅಂತಂದಾಗ ಧರ್ಮ ಸಿಂಗ್ರು ಹೇಳಿದ್ರಂತ, ಮುಖ್ಯಮಂತ್ರಿ ಆದ ಬಳಿಕ, ನನಗೆ ಕಾಶಿ ಅಂದ್ರ ಮುಗುಳು ಕೂಡ, ರಾಮೇಶ್ವರ ಅಂದ್ರ ಜಡಗ ಮಠಪ್ಪ, ಮತ್ಯಾವ್ದಲ್ಲ ಅಂತ ಹೇಳಿದ್ರಂತ. ನಡ್ಕೊಂಡೇ ಪಡ್ಕೊಂಡೆ ಅನ್ನುವಂಗಾಗಿತ್ತು. ಕಲಬುರಗಿ ಶರಣಬಸಪ್ಪನವರು ಚರಿತ್ರೆ ಅದ ಇವತ್ತು. ಕಲಬುರಗಿ ಶರಣಬಸಪ್ಪನವರು ಸಂಚಾರದೊಳಗಿದ್ದಂಥ ಸಂದರ್ಭ, ಒಂದು ಹಳ್ಳಿ ಒಳಗೆ ಹೋಗಿರ್ತಾರ. ಬಹಳ ಹಳೆಯ ಮನೆತನ, ಅದು ಬಹಳ ಬಡತನ ಇತ್ತು. ಒಂದು ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದಕ್ ಕುಂತಿತ್ತು. ಕಲಬುರಗಿ ಶರಣಬಸಪ್ಪನವ್ರು ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರ.
ಅವಾಗ ಮುದುಕಿ ಬಂದು ಹೇಳುತ್ತದ, ಯಪ್ಪ ನಮ್ಮ ಮನೆಯೊಳಗೆ ತಿನ್ಲಿಕ್ಕೂ ಏನಿಲ್ಲ, ನಿನಗೇನು ನೀಡೋನು ಅಂತಂದ. ಕಲಬುರಗಿ ಶರಣಬಸಪ್ಪನವ್ರ ಬಾಯಿಂದ ಬರ್ತದ, ತಾಯಿ ಏನಿಲ್ಲ ಅಂತ ಹೇಳಬೇಡ, ಒಳಗ ಅಡಿಗೆ ಮನೆಯೊಳಗೆ 3ನೇ ಅರಕಲ್ಲ ಗಡಿಗೆಯೊಳಗೆ ಒಂದಿಷ್ಟು ಖಾರದ ಅದನ್ನ ತಂದು ನೀಡಬೇ ಅಂತ ಹೇಳಿದ್ರು. ಅವಾಗ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಿ ಅಂತದ, ನನ್ನ ಮನೆ ಅಡಿಗೆ ಮನೆಯೊಳಗೆ 3ನೇ ಅರಕಲ್ ಗಡಿಗೆಯೊಳಗೆ ಖಾರ ಇದ್ದದ್ದು ಇವಂಗ್ ಗೊತ್ತಾಗ್ಯದ ಅಂದ್ರ ಈತ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಹಳ ದೊಡ್ಡ ಜ್ಞಾನಿ ಅದಾನಂತೇಳಿ ಖಾರ ತಂದ ಶರಣಬಸಪ್ಪನವ್ರ ಕೈಯೊಳಗಿಟ್ಟು ಬೇಡ್ಕೊಂತಾಳ ತಾಯಿ, ಯಪ್ಪ ನನ್ನ ಮನೆ ಒಂದಿಷ್ಟು ಶ್ರೀಮಂತ ಆಗುವಂಗೆ ಉದ್ಧಾರ ಆಗುವಂಗೆ ಮಾಡು ಅಂತೇಳಿ. ಅವಾಗ ಕಲಬುರಗಿ ಶರಣಬಸಪ್ಪನವ್ರು ಖಾರ ತಿಂದ ಆಶೀರ್ವಾದ ಮಾಡ್ತಾರ, ತಾಯಿ ನಿನ್ನ ಮನೆತನ ಬೆಳೀತದ ಅಂತ ಹೇಳಿ. 5-6 ವರ್ಷದೊಳಗ ಆ ಮನೆತನ ಹೆಂಗಾಗಿತ್ತು ಅಂದ್ರ ಆಳು ಕಾಳು ಶ್ರೀಮಂತಿಕೆ ಸಾಕಷ್ಟು ಜಮೀನು ಎಲ್ಲ ಬಂದಿತ್ತು. ಅದರ ಜೊತೆಗೆ ಒಂದಿಷ್ಟು ಮುದುಕಿಗೆ ಅಹಂಕಾರವೂ ಬಂದಿತ್ತು. 5-6 ವರ್ಷದ ತರುವಾಯ ಕಲಬುರಗಿ ಶರಣಬಸಪ್ಪನವರು ಅದೇ ದಾರಿ ಹಿಡಿದು ಹೋಗ್ತಾ ಇರ್ತಾರ. ಇಲ್ಲೊಂದು ಮನೆಗೆ ಆಶೀರ್ವಾದ ಮಾಡಿದ್ದೆ ನೋಡೋಣಂತ ಬಂದ, ಭವತಿ ಭಿಕ್ಷಾ ಅಂದೆ ಅಂತ ಅದ ಮನೆ ಮುಂದೆ ನಿಂತ ಅಂದಾಗ ಬಹಳ ದೊಡ್ಡ ಮನೆ, ಆಳು ಕಾಳು ಸೋಫಾ ಸೆಟ್ಟು ಎಲ್ಲ ಬಂದಿತ್ತು. ಮುಪ್ಪಾವಸ್ಥೆ ಮುದುಕಿ ಬಡತನದೊಳಗೆ ಹೆಂಗ ವಿನಯತೆ ಇತ್ತಲ್ಲ, ಶ್ರೀಮಂತಿಕೆ ಬಂದಾಗ ಅಹಂಕಾರ ಬಂದಿತ್ತು. ಮನೆಯೊಳಗಿರ್ತಕ್ಕಂಥ ಸೊಸಿ ಸಾಧ್ವಿ ಅಧ್ಯಾತ್ಮದ ಜೀವಿಗಳಾಗಿದ್ರು. 1-2 ಬಿಸಿ ರೊಟ್ಟಿ ಕಾಯಿಪಲ್ಯ ಹಾಕೊಂಡು ಶರಣಬಸಪ್ಪನವ್ರು ಕೊಡ್ಬೇಕಂತ ತಾಯಿ ಬಂದಾಗ ಮುದುಕಿ ಅಂತದ, ಬಂದಿರತಕ್ಕಂಥ ಮಹಾತ್ಮರು ರೊಟ್ಟಿ ಕಾಯಿಪಲ್ಯ ತಿನ್ನುವಂಥವ್ರಲ್ಲ, ಖಾರ ತಿನ್ನುವಂಥವ್ರು ಅದಾರ. 6 ವರ್ಷದ ಹಿಂದೆ ಬಂದಾಗ ಒಂದಿಷ್ಟು ಖಾರ ನೀಡಿದ್ದೆ, ಇಷ್ಟು ಆಶೀರ್ವಾದ ಮಾಡ್ಯಾರ, ಈಗ ಇಷ್ಟು ಖಾರ ನೀಡು ಇಷ್ಟು ಆಶೀರ್ವಾದ ಮಾಡ್ತಾರ ಅಂತ ಹೇಳಿದ್ರೆ. ಈ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಕಲಬುರಗಿ ಶರಣಬಸಪ್ಪನವ್ರ ಅಂತಃಕರಣ ದುಃಖ ಆಗ್ತದ. ತಾಯಿ ಇಲ್ದಾಗ ಎಷ್ಟು ಬಾಗಿ ಬೇಡ್ಕೊಂಡಿದ್ದಿ, ಗುರು ಕೊಟ್ಟಾನ ಕೊಟ್ಟು ಮರ್ತಾನ, ಇವತ್ತು ಅಹಂಕಾರ ಬಂದದಲ್ಲ, ಗುರುವಿನ ಮುಂದೆ ಅಹಂಕಾರ ಒಳ್ಳೆಯದಲ್ಲ, ನಿಂದ ಶ್ರೀಮಂತಿಗೆ ಹೆಂಗೆ ಏರ್ಯದ ಹಂಗೆ ಇಳಿದು ಹೋಗ್ತದ, ಹೋಗ್ಬೇ ಅಂತ ಹೇಳಿದರು. ಗುರುವಿನ ಅಂತಃಕರಣಕ್ಕೆ ದುಃಖ ಆದ್ರೆ ಯಾವುದೂ ಉಳಿದಿಲ್ಲ ಅಂತ ಹೇಳ್ತಾರ. ಗುರುವಿನ ದರ್ಶನ ಸ್ಪರ್ಶನ ಸಂಭಾಷಣೆ ಇತ್ತು ಅಂತಂದ್ರ ಒಣ ಗಿಡ ಸಹಿತ ಬೆಳೆದ ಚಿಗುರಾಗ್ತದ ಅಂತ ಹೇಳ್ತಾರೆ. ಕಲಬುರಗಿ ಶರಣಬಸಪ್ಪನವ್ರ ಕಾಲಾವಧಿಯೊಳಗೆ ನಡೆದ ಘಟನಾ ಇದು. ಸೊಲ್ಲಾಪುರದಿಂದ ಒಬ್ಬ ಹೆಣ್ಮಗಳು ಬಂದಿದ್ರು, 10 ವರ್ಷಗಳಿಂದ ಮಕ್ಕಳು ಇರಲಿಲ್ಲ. ಒಳಗ ಕಲಬುರಗಿ ಶರಣಬಸಪ್ಪನವ್ರು ಲಿಂಗ ಪೂಜಾ ಮುಗಿಸ್ಕೊಂಡು ಹೊರಗೆ ಬರೋದ್ರೊಳಗೆ ತಾಯಿ ಹೋಗಿ ನಮಸ್ಕಾರ ಮಾಡ್ತಾಳ, ಯಪ್ಪ ನನಗೆ ಮಕ್ಕಳಿಲ್ಲ, ಮಕ್ಕಳ ಭಾಗ್ಯ ಕರುಣಾ ಮಾಡುವಂತಂದಾಗ ತಾಯಿ ಜನ್ಮ ಜನ್ಮಾಂತರದ ಕರ್ಮದ ಗಂಟು ಹೊತ್ಕೊಂಡು ಬಂದಿ, ನಿನಗೆ ಮಕ್ಕಳಾಗೋ ಯೋಗಿಲ್ ತಾಯಿ ಹೋಗಂತ ಹೇಳಿದ್ರು ಅವ್ರು. ಅವಾಗ ತಾಯಿ ಕಣ್ಣೀರ್ ಹಾಕೊಂತ ಹೋಗ್ತಾ ಇದ್ರು. ಅಲ್ಲೇ ಮಠದ ಅಂಗಳ ಕಸ ಹೊಡಿತಕ್ಕಂಥ ಮಲ್ಲಪ್ಪ ಅಂತೇಳಿ ಭಕ್ತವ ಆ ತಾಯಿಯನ್ನ ಕಣ್ಣೀರ್ ಹಾಕೋದನ್ನ ನೋಡಿ ಹೇಳ್ತಾನ, ತಾಯಿ ಯಾಕೆ ಕಣ್ಣೀರ್ ಹಾಕೊಂಡ್ ಹೊಂಟಿ ಅಂದಾಗ, ಶರಣಬಸಪ್ಪನವ್ರು ಮಕ್ಕಳ ಕೊಡ್ತಾರಂತ ಬಂದಿನಪ್ಪ, ಕರ್ಮದ ಗಂಟು ಐತಿ ಕೊಡಂಗಿಲ್ಲ ಅಂತ ಹೇಳ್ಯಾರ ಅಂತ ಅಳ್ಕೊಂತ ಹೊಂಟಿದ್ದು. ಅವಾಗ ಮಲ್ಲಪ್ಪ ಅಂತಾನ, ತಾಯಿ ಕಲಬುರಗಿ ಶರಣಬಸಪ್ಪನವ್ರು ಮಠಕ್ಕೆ ಬಂದು ಯಾರೂ ಹಂಗ ಹೋಗಿಲ್ಲ, ವರ್ಷ ತುಂಬುದ್ರೊಳಗೆ ಗಂಡ ಮಗನ್ ತಗೊಂಡು ಬರ್ತಿ ಹೋಗಂದವ. ಒಳಗ ಶರಣಬಸಪ್ಪನವ್ರು ಮಕ್ಕಳಾಗೋದಿಲ್ಲ ಅಂದಾರ, ಕಸ ಹೊಡಿತಕ್ಕಂಥ ಮಲ್ಲಪ್ಪ ಮಕ್ಕಳಾಗ್ತಾವಂತ ಹೇಳ್ತಾನ. ಇದೇನ ವಿಪರ್ಯಾಸ ಬ್ಯಾಡ ಅಂತ ತಾಯಿ ಕಣ್ಣೀರ್ ಹಾಕೊಂತ ಹೋಗ್ತಾಳ. ಅದರ ಕರ್ಮ ಧರ್ಮ ಸಂಯೋಗ 1 ವರ್ಷದೊಳಗೆ ಗಂಡ ಮಗುನ್ ತಗೊಂಡು ತಾಯಿ ಮಠಕ್ಕೆ ಬರ್ತಾಳೆ. ಶರಣಬಸಪ್ಪನವ್ರು ದರ್ಶನಕ್ಕೆ ಬರಲಿಲ್ಲ, ಗಂಡ ಮಗು ಹುಟ್ಟಿದಂತ ತೋರಿಸಿ ಆಶೀರ್ವಾದ ತಗೊಳ್ಳಿಕ್ಕೆ ಬರಲಿಲ್ಲ. ಕಲಬುರಗಿ ಶರಣಬಸಪ್ಪ ಮಕ್ಕಳಾಗೋದಿಲ್ಲ ಅಂತ ಹೇಳ್ಯಾನ, ನನ್ನ ಗಂಡ ಮಗ ಹುಟ್ಟಿದಂತ ತಾಯಿ ಅಹಂಕಾರದಿಂದ ತೋರಿಸ್ಲಿಕ್ಕೆ ಬರ್ತಾಳ. ಶರಣಬಸಪ್ಪನವ್ರು ಎದುರಿಗೆ ಬಂದು ಮಗುವನ್ನು ಹಿಡಿತಾಳ, ನೀವು ಆಗೋದಿಲ್ಲ ಅಂದಿದ್ದೀರಪ್ಪ ಮಕ್ಕಳ, ನನ್ನ ಗಂಡ ಮಗ ಹುಟ್ಟ್ಯದ ನೋಡ್ರಿ ಅಂತಂದಾಗ ತಾಯಿ, ಜನ್ಮ ಜನ್ಮದ ಕರ್ಮದ ಗಂಟೆ ಇತ್ತು, ಮಕ್ಕಳಾಗೋ ಯೋಗಿಲ್ಲ. ಆದ್ರೆ ಯಾವುದೋ ಪುಣ್ಯಾತ್ಮ ತಾ ಪುಣ್ಯ ಮಾಡಿದ ಪುಣ್ಯದ ಗಂಟೆ ನಿನ್ನ ಉಡಿಯೊಳಗೆ ಹಾಕ್ಯಾನ, ಆ ಪುಣ್ಯದ ಗಂಟೆ ಹಾಕಿದ ಪುಣ್ಯಾತ್ಮ ಯಾರದನ್ನು ತೋರಿಸ್ ನಡಿ ಅಂದ್ರು ಅವ್ರು. ಅದೇನು ದೊಡ್ಡದಲ್ರಿ ಅಪ್ಪ, ನಿಮ್ಮ ಮಠದಾಗ ಕಸ ಹೊಡಿತಾನಲ್ರಿ ಮಲ್ಲಪ್ಪ, ಅವ ಹೇಳ್ಯಾನ್ರಿ ನನಗೆ ಮಕ್ಕಳಾಗ್ಯಾವ ಅಂತಂದ್ರೆ. ಅವಾಗ ಶರಣಬಸಪ್ಪನವ್ರು ಹೊರಗೆ ಬರ್ತಾರ, ಏ ಮಲ್ಲಪ್ಪ, ಮಠದ ಅಂಗಳ ಕಸ ಹೊಡೆದ ಗುರುವಿನ ಪಾದ ಸೇವಾ ಮಾಡಿದಕ್ಕಾಗಿ 3 ಜನ್ಮ ನಿನ್ನ ಮನೆತಾನ ಉದ್ಧಾರ ಆಗಲಿ ಅಂತ ಆಶೀರ್ವಾದ ಮಾಡಿ ಪುಣ್ಯದ ಗಂಟೆ ನೀನು ಉಡ್ಯಾಗ ಹಾಕಿದ್ಯೋ, ಅದನ್ಯಾಕ ತಾಯಿ ಉಡ್ಯಾಗ ಹಾಕಿದಿ ಅಂತಂದಾಗ, ಯಪ್ಪ ಹಂಗಲ್ರಿ, ಸೂರ್ಯ ಚಂದ್ರ ಇರೋ ಮಠ, ಕಲಬುರಗಿ ಶರಣಬಸಪ್ಪನ ನಂಬಿ ಬಂದಿರತಕ್ಕಂಥವ್ರು ಯಾರೂ ಕಣ್ಣೀರು ಹಾಕಿ ಹೋಗಬಾರ್ದಪ್ಪ, ನಿನ್ನ ಮನಸ್ಸಿನಾಗ ಸ್ಮರಣೆ ಮಾಡಿ ಮಕ್ಕಳಾಗಿಲ್ಲ ಆಗಲೆಂದಿನಪ್ಪ, ಅದಕ್ಕೆ ಗಂಡ ಮಗ ಹುಟ್ಟ್ಯದ್ರಿ ಅಂತಂದವ. ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರೆ.
ನಾ ಏನು ಬಹಳ ವಿಷಯ ಕೇಳ್ತಾ ಇಲ್ಲ, ಇನ್ನೂ ತಾಯಿಯವ್ರು ಮಾತಾಡೋರು ಅದಾರ, ಅಪ್ಪವ್ರು ಇಲ್ಲಿ ಸಮೀಪ ಬಂದಾರಂತ. ಆಯುಷ್ಯ ಬಹಳ ವ್ಯರ್ಥ ಆಗಿ ಹೋಗ್ಯದ. ಆಯುಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30 ಅಂತ ಹೇಳ್ತಾರೆ. ಶರಣಬಸಪ್ಪನವ್ರದ ಇನ್ನೊಂದು ಘಟನೆ ನೆನಪು ಮಾಡ್ಕೊಂತೀನಿ ನಾನು. ಮಠದೊಳಗೆ ಹೂ ಹರಿತಾ ಇದ್ರು, ಒಬ್ಬ ಭಕ್ತ ಓಡಿ ಬಂದ. ಯಪ್ಪ, ನನ್ನ ಮಗನ ಮದುವೆ ಐತ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಅಂತಂದ. ನಾನು ಮಠಾಧೀಶ ಸ್ವಾಮೀಜಿಯಪ್ಪ, ನಾನೆಲ್ಲಿಂದ ಹಣ ಕೊಡ್ಲಿ, ನನ್ನ ಹತ್ರ ಎಲ್ಲಿ ಹಣ ಅದ ಅಂತಂದ್ರು ಅವ್ರು. ಇಲ್ರಿ ಅಪ್ಪ, ಏನಾದರೂ ಮಾಡಿ ಕೊಡ್ಬೇಕ್ರಿ ಅಂತ ಒತ್ತಾಯ ಮಾಡ್ದ. ಅವಾಗ ಶರಣಬಸಪ್ಪನವ್ರು ನನ್ನ ಹತ್ರ ಇಲ್ಲ ಅನ್ನೋದ್ರೊಳಗೆ ಒಂದು ನಾಗರಹಾವು ಎದುರಿಗೆ ಬರ್ತದ. ಅವಾಗ ಶರಣಬಸಪ್ಪನವ್ರು ಅಂತಾರ ಆ ಭಕ್ತನಿಗೆ, ಆ ನಾಗರಹಾವು ಬಂತಲ್ಲಪ್ಪ, ಅದನ್ನ ಹಿಡ್ಕೊಂಡು ನಿನಗೆ ಚಲೋ ಆಗ್ತದ ಅಂತಂದ್ರು. ಅವಾಗ ಭಕ್ತಂದ, ಯಪ್ಪ ರೊಕ್ಕ ಕೊಡಂಗಾದ್ರ ಕೊಡ್ರಿ, ನಾಗರಹಾವು ಹಿಡಿದು ನಮ್ಮನ್ನು ಕಡದು ಸಾಯ್ಬೇಕಂತ ಮಾಡಿರಿ ಏನಂತಂದವ. ಇಲ್ಲೋ ನಿನಗೆ ಚಲೋ ಆಗ್ತದ ಹಿಡ್ಕೊ ಅಂತಂದ್ರು. ಅವ ಹಿಡಿಲಿಲ್ಲ. ಆ ನಾಗರಹಾವು ಹೊತ್ತದೊಳಗ ಮುಖ ಮುಂದೆ ಮಾಡಿ 70% ಒಳಗೆ ಹೋಯ್ತು, 30% ಬಾಲಷ್ಟ ಹೊರಗೆ ಉಳಿದಿತ್ತು. ಈಗರ ಹಿಡಿಯೋ ಚಲೋ ಆಗ್ತದ ಅಂತಂದಾಗ ಭಕ್ತನ ಮನಸ್ಸಿನೊಳಗೆ ಬಂತು, ಮುಖ ಮುಂದೆ ಮಾಡಿ ಒಳಗೆ ಹೋಗ್ಯದ, ಬಾಲ ಮುಟ್ಟಿದ್ರೆ ನನಗೇನು ಕಡಿದದ ಅಂತೇಳಿ ಬಾಲ ಮುಟ್ಟಿದ 30% ಬಾಲ ಬಂಗಾರ ಆಗಿ ಅವನ ಕೈಯಾಗ ಬರ್ತದು. ಅವಾಗ ಭಕ್ತ ಶರಣಬಸಪ್ಪನವ್ರ ಕಡೆ ನೋಡ್ದ, ಯಪ್ಪ ನಾಗರಾವ್ ಮುಖ ಮುಂದೆ ಮಾಡಿ ಒಳಗೆ ಹೋಗೈತ್ರಲ್ಲ, ಒಂದಿಷ್ಟು ಹೊರಗೆ ಬಾ ಅಂದ್ರಲ್ಲ, ಹಿಡ್ಕೊಂತೀನಿ ಅಂದವ. ಹೊಯ್ತು ಹೋಗೋ ಅಂತಂದ್ರು. ಆಯುಷ್ಯ ಬಹಳ ವ್ಯರ್ಥ ಆಗಿ ಹೋಗ್ಯದ. ಅದಕ್ಕೆ ಮಹಾತ್ಮರು ಬಹಳ ಸಾರಿ ಹೇಳ್ತಾರ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ, ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನೈ ಅಂತ ಹೇಳ್ತಾರ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರೆಲ್ಲ ಹೊಲದಾಗ ದುಡಿಯುವಾಗ ಓಂ ನಮಃ ಶಿವಾಯ ಅನ್ರಿ, ಶಿವಯೋಗಿ ಅನ್ರಿ, ಸಿದ್ಧಾರೂಢ ಅನ್ರಿ, ಶರಣಬಸವೇಶ್ವರ ಅನ್ರಿ, ಎಲ್ಲಾ ಲಿಂಗ ಅನ್ರಿ, ಸಿದ್ದರಾಮೇಶ್ವರ ಮಹಾರಾಜರು ಅನ್ರಿ, ಯಾರ ಹೆಸರು ಕರೆದ್ರು ಸಹಿತ ಭಗವಂತಗೆ ಹೋಗಿ ಮುಟ್ಟುತ್ತದ. ನಾವೆಲ್ಲ ಏನಾಗ್ಯದ ಅಂತಂದ್ರ, ಕೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರಲ್ಲ, ಶಾಸ್ತ್ರ ಕೇಳಿವಿ, ಪುರಾಣ ಕೇಳಿವಿ, ಎಲ್ಲವನ್ನ ಕೇಳಿವಿ, ಅದನ್ನು ಅನುಕರಣೆ ಮಾಡೋದಷ್ಟ ಉಳಿದದ ಅಂತ ಹೇಳ್ತಾರ. ಕಳ್ಕೊಂಡು ಹುಡುಕಬೇಡ್ರಿ. ಹುಬ್ಬಳ್ಳಿ ಸಿದ್ಧಾರೂಢರು ತಲೆ ಮ್ಯಾಗ ಬೆಂಕಿ ಕೆಂಡ ಇಟ್ರು, ಈಗ ಮೂರ್ತಿ ಇಟ್ಟು ಅಭಿಷೇಕ ಮಾಡ್ತಾರೆ, ಏನು ಉಪಯೋಗದ? ಅತನಿ ಶಿವಗಳನ್ನ ಕಾಡ್ಯಾರ, ಈಗ ಮೂರ್ತಿ ಇಟ್ಟು ಅಭಿಷೇಕ ಮಾಡ್ತಾರೆ, ಏನು ಉಪಯೋಗದ? ಜ್ಞಾನಿ ಯಾವ ರೂಪದೊಳಗೆ ಬಂದ ನಮ್ಮ ಜೊತೆ ಇರ್ತಾನೆ ಗೊತ್ತಾಗೋದಿಲ್ಲ. ಗುರು ತಡೆದು ಉದ್ಧಾರ ಆಗಬೇಕಾಗ್ಯದ. ಬಹಳ ಬೇಡ. ಅಪ್ಪೋರ್ ಇಲ್ಲ ಅಂತ ಹೇಳಕತ್ತೀನಿ. ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಜನ್ಮ ಆದ ಕ್ಷಣದೊಳಗೆ ಜಿಡಗಾದೊಳಗಿರ್ತಕ್ಕಂಥ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು 10 ಬಂಗಾರದ ಉಂಗರ ಒಬ್ಬರ ಕೈಯಾಗ ಕೊಟ್ಟ, ಜ್ಞಾನಿ ಹುಟ್ಟ್ಯಾನಪ್ಪ ಅವನಿಗ ಬಂಗಾರ ಉಂಗರ ಹಾಕಿ 10 ಬೆರಳಗಂತ ಕೊಟ್ಟು ಕಳಿಸಿದ್ರು. ಅವ್ರು ಯಾರಂದ್ರೆ ಮುರುಘರಾಜೇಂದ್ರ ಅಪ್ಪಾಜಿ ಅವ್ರು. ಕಳ್ಕೋಬೇಡ್ರಿ. ಇದ್ದಾಗ ಪಾದ ಸೇವಾ ಮಾಡಿ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಈ ಭವಬಂಧನದಿಂದ ಪಾರಾಗಬೇಕಾಗ್ಯದ. 7 ಕೋಟಿ ಜಪ ಮಾಡಿ ಭಕ್ತರ ಉದ್ಧಾರಕ್ಕಾಗಿ ಹುಟ್ಟಿ ಬಂದಿರತಕ್ಕಂಥ ಯಲ್ಲಾಲಿಂಗಪ್ಪ ಅವ್ರು ಇವತ್ತಿಲ್ಲ. ಅವ್ರ ಜೊತೆ ಇದ್ದಾಗ ಎಷ್ಟೋ ಜನ ಪಾದ ಸೇವಾ ಮಾಡಿ ಬದುಕನ್ನ ನಿತ್ಯ ಮುಕ್ತ ಮಾಡ್ಕೊಂಡಾರ. ಯಾಕೆ ಮಹಾತ್ಮರನ್ನ ನೆನಪು ಮಾಡ್ಕೊಂತೀವಿ ಅಂತಂದ್ರೆ, ಒಂದು ಹಾಸ್ಯದ ಮೂಲಕ ಹೇಳ್ತೀನಿ ನಿಮಗೆ. ವಿಮಾನ ಹೊಂಟಿತ್ತು. ಒಬ್ಬ 10 ವರ್ಷದ ಹುಡುಗಿದ್ದ, ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಿತ್ತು, ಒಬ್ಬ ರಾಜಕಾರಣಿ ಇದ್ದ. ಮ್ಯಾಗಿಂದ ವೈರ್ಲೆಸ್ ಸುದ್ದಿ ಬರ್ತದೆ. ಏನು ಬರ್ತಾರ? ವಿಮಾನ ಅಪಘಾತ ಆಗ್ಯದ, ತಾಂತ್ರಿಕ ದೋಷ ಆಗ್ಯದ, ಎಲ್ಲಿ ಬೀಳ್ತದ ಗೊತ್ತಿಲ್ಲ ವಿಮಾನ ಅಂತೇಳಿ ಸುದ್ದಿ ಬಂದಾಗ ಮುದುಕಿ ಅಂತದ ಭಗವಂತಗೆ ಬೇಡ್ಕೊಂತದ. ದೊಡ್ಡ ಮಗಳು ಸತ್ ಮಣ್ಣೆ ಮ್ಯಾಗ ಹೋಗ್ಯಾಳ, ಸಣ್ಣ ಮಗಳು ಕೆಳಗದಾಳ. ಬಾಳ ಭಯ ಬಿಡಿಸ್ಬೇಡ, ಮ್ಯಾಗರೆ ಕರ್ಕೊ ಕೆಳಗರೆ ಕರ್ಕೊ ಅಂತ ಮುದುಕಿ ಹೇಳುತ್ತಿತ್ತು. ರಾಜಕಾರಣಿ ಅಂತಿದ್ದ, ಮುಂದಿನ ಕ್ಷೇತ್ರಕ್ಕೆ ನನ್ನ ಮರಿನ ತಯಾರು ಮಾಡಿಲ್ಲ, ವಾರಸ್ದಾರ ನನ್ನ ಮ್ಯಾಗ ಕರ್ಕೋಬೇಡಪ್ಪ, ಕೆಳಗ್ ಕಳ್ಸಂತ ಅವ ಬೇಡ್ಕೊಂತಿದ್ದ. 10 ವರ್ಷದ ಹುಡುಗ ಆಡ್ಕೊಂತ ಮಾಡ್ಕೊಂತ ನಕ್ಕೊಂತ ಬಹಳ ಖುಷಿ ಇದ್ದವ. ಅವಾಗ ರಾಜಕಾರಣಿ ಕೇಳ್ದ, ಅಲ್ಲೋ ವಿಮಾನ ಅಪಘಾತ ಆಗ್ತದ, ನಮಗೆಲ್ಲ ಸಾವು ಬರ್ತದ ಸುದ್ದಿ ಬಂದದ, ನೀ ನಕ್ಕೊಂತ ಆಡ್ಕೊಂತ ಬಹಳ ಖುಷಿ ಅದಲ್ಲ ಅಂತಂದಾಗ ಒಂದ, ನಿಮಗೆಲ್ಲ ಭಯ ಅದ, ನನಗ್ಯಾಕೆ ಭಯ ರೀ ಅಂದವ. ವಿಮಾನ ಹೊಡ್ಯಾವ ನಮ್ಮ ಅಪ್ಪ ಅದನ್ರಿ, ಎಲ್ಲರೂ ಹೋಗಿ ಲ್ಯಾಂಡ್ ಮಾಡೇ ಮಾಡ್ತಾನ್ರಿ ಅಂದವ. ಈ ಜೀವಂತ ವಿಮಾನದೊಳಗೆ ಯಲ್ಲಾಲಿಂಗಪ್ಪವ್ರು ಕುಂತಾರ. ಮುಕ್ತಿಯನ್ನು ದಡಕ್ ಹೋಗಿ ನಿಲ್ಲಿಸ್ತಾರ. ಆದ್ರೆ ಏನು ಮಾಡಬೇಕು? ನಾಮಸ್ಮರಣ ಕರಾವೆ ಜಡತಿಲ ಪಾಪೆ ಜನ್ಮಾಂತರಿಚೆ ಅಂತ ಹೇಳಿ
ಈ ಮೂಗಿನಿಂದ 21,600 ಪ್ರತಿ ಶ್ವಾಸ ಹೋಗ್ತದ ಒಂದು ದಿನಕ್ಕೆ. ಎಷ್ಟು ವ್ಯರ್ಥ ಮಾಡ್ಕೊಂಡಿವಿ? ಎಷ್ಟು ಹೋಗ್ಯದ? 21,600 ಒಂದು ದಿನಕ್ಕೆ ವ್ಯರ್ಥ ಆಗಿ ಹೊಂಟದ ಅಂತಂದ್ರೆ ನಾವೆಷ್ಟು ಸ್ಮರಣೆ ಮಾಡಿವಿ? ಆವಿಷ್ಯ ಹೋಗ್ಯದ. ಗುರುವಿನ ಸ್ಮರಣೆ ಮಾಡ್ತಾ ಇಲ್ಲ. ಕೊನೆ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಲ್ಲಾಲಿಂಗಪ್ಪವ್ರ ಗದ್ದಿಗೆ ಮುಂದೆ ನಿಂತು ನಾವೇನು ಬೇಡಬೇಕಾಗಿದೆ ಅಂದ್ರೆ, ನನ್ನ ಕಣ್ಣೀರು ಒರೆಸಪ್ಪ, ಮುಗುಳುಕೋಡ ಪಟ್ಟಣದ ಎಲ್ಲಾ ಭಕ್ತರ ಕಣ್ಣೀರು ಒರೆಸು, ಇಡೀ ಕನ್ನಡ ನಾಡಿನ ಭಕ್ತರ ಕಣ್ಣೀರು ಒರೆಸಂತ ಬೇಡ್ಕೋಬೇಕಾಗ್ಯದ. ಬುದ್ಧಿ ಮೊನ್ನೆ ಗುಲ್ಬರ್ಗದೊಳಗೆ ಅಫಜಲ್ಪುರ ತಾಲೂಕ್ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನ ತಾವೆಲ್ಲ ತಾಯಂದ್ರಿಗೆ ಕೇಳಿರ್ಬೇಕು. ಅಲ್ಲೊಬ್ಬ ತಾಯಿ ಬೇಡ್ಕೊಂತಾಳ, 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ. ಹುಂಡಿ ಒಳಗೆ ಹಾಕುವೊಳಗೆ ಬೇಡ್ಕೊಂತಾಳ್ರಿ ಬುದ್ಧಿ. ಮುಂದಿನ ಅಮಾಸಿಗೆ ಬಂದಾಗ 5,000 ರೂಪಾಯಿ ಹಾಕ್ತೀನಿ, ಆದ್ರೆ ಮುಂದಿನ ಅಮಾಸಿಗೆ ಬಂದ 5,000 ಹಾಕುವುದ್ರೊಳಗೆ ಹೆಂಗ ಆಶೀರ್ವಾದ ಮಾಡು ಅಂತಂದ್ರ, ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ಇನ್ನೊಬ್ಬ ತಾಯಿ ಬೇಡ್ಕೊಂತಾಳ, ಅಕ್ಕ ಸಾಯಲಿ, ಅಕ್ಕನ ಗಂಡನ ಮದುವೆ ಆಗ್ತೀನಿ. ಎಲ್ಲಿ ಹೊಂಟದ್ರಿ? ಬೇಡಬೇಕು ಬೇಡಬೇಕು. ಹೆಂಗ ಬೇಡಬೇಕಂತಂದ್ರ ಎಲ್ಲಾ ಲಿಂಗರ ಗದ್ದಿಗೆ ಮುಂದೆ ಬದುಕನ್ನ ನಿತ್ಯ ಮುಕ್ತ ಮಾಡಂತ ಬೇಡಬೇಕಾಗ್ಯದ. ಯಾರೋ ಬಾಜು ಹೊಲ್ದವ್ 2,000 ಟನ್ ಕಬ್ಬು ಆತರ ಬಾಜು ಮುಂಜಾನೆ ಎದ್ದು ಲಿಂಬೆಯನ್ನು ಬೀಳುವಂಗ ಬೇಡೋದಲ್ಲ. ಮತ್ತೊಬ್ಬರು ಬಾಜು ಮನೆಯೊಳಗೆ ನೌಕರಿ ಆದ್ರು ಅಂತ ಹೇಳಿದ್ರೆ ಅವನ ಮನೆ ಮುಂದೆ ಲಿಂಬೆಯನ್ನು ಬೀಳೋದಂಗಲ್ಲ. ಎಲ್ಲಾ ಲಿಂಗಪ್ಪವ್ರ ಗದ್ದಿಗೆ ಮುಂದೆ ನಿಂತ ಏನು ಬೇಡಬೇಕಾಗ್ಯದ ಅಂದ್ರೆ, ಶರೀಪೇಡನ ಬೋಧ ಒಂದೇ, ಬ್ರಹ್ಮ ನಾದ ಒಂದೇ, ಸಾಧನ ಮಾಡುವ ಹಾದಿಯೂ ಒಂದೇ, ಆದಿ ಪದ ಒಂದೇ, ಶಿಶುನಾಳಧೀಶನ ಭಾಷೆಯೂ ಒಂದೇ. ಅದು ಅದಕ್ಕೆ ಮಹಾತ್ಮರು ಹೇಳಾರ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದರೇನಿದು? ಕಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ. ಶಿಸ್ತಿಲಿರುವ ಶಿವನ ಮನಿ ಅದ, ಇದನ್ನು ಶೌದ ಮನಿ ಮಾಡ್ಕೊಳ್ಳಾರದ. ಹುಟ್ಟಿ ಬಂದಿರತಕ್ಕಂಥ ಜ್ಞಾನಿಗಳ ಪಾದವನ್ನು ಹಿಡ್ಕೊಂಡು ಇದ್ದಾಗ ಅವರ ಪಾದ ಸೇವೆಯನ್ನು ಮಾಡಿ ನಮ್ಮ ನಿಮ್ಮೆಲ್ಲರ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳೋಣ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಪಣವ. ಇಲ್ಲಿಯ ಪರ್ಯಂತರ ಬಹಳಷ್ಟು ಅದ್ಭುತಮಯವಾಗಿ ತಮ್ಮ ಜ್ಞಾನದ ಬುತ್ತಿಯನ್ನು ಎಲ್ಲ ಸದ್ಭಕ್ತರೆಡೆ ಬಿಚ್ಚಿಟ್ಟಿರ್ತಕ್ಕಂತಹ ಪರಮ ಪೂಜ್ಯ ಶಶಿಕಾಂತ್ ಗುರುಗಳವರಿಗೆ ಅನಂತ ಕೋಟಿಯ ಭಕ್ತಿಯ ಶರಣುಗಳನ್ನ ಸಮರ್ಪಣೆ ಮಾಡುತ್ತಾ, ಆತ್ಮೀಯ ಶ್ರೀಮಠದ ಎಲ್ಲ ಸದ್ಭಕ್ತರಲ್ಲಿ ಒಂದು ವಿಶೇಷ ರೀತಿಯಾಗಿರುವಂತಹ ಸೂಚನೆ. ಬರುವ ದಿನಾಂಕ 7ರಂದು ಸಾಯಂಕಾಲ 6 ಗಂಟೆಗೆ ಯಲ್ಲಾಲಿಂಗ ಮಹಾಪ್ರಭುಗಳವರ ಈ ಬೆಳ್ಳಿಯ ತೊಟ್ಟಿಲಿಗೆ ಹೋದ ವರ್ಷ ಮಾಡಿದ ರೀತಿಯಲ್ಲಿ ತನಾರತಿಯನ್ನು ಹಮ್ಮಿಕೊಳ್ಳಲಾಗಿದೆ. ತಾಯಂದಿರು ತಾವೆಲ್ಲರೂ ಮನೆಯಿಂದ ಬರುವಾಗ ಅವತ್ತು ತಮ್ಮ ಮನೆಯಿಂದ ಆರತಿಗಳನ್ನ ತೆಗೆದುಕೊಂಡು ಬರಬೇಕು. ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಸಾವಿರಾರು ತಾಯಂದಿರ ಸಮ್ಮುಖದಲ್ಲಿ ವಿಶೇಷ ರೀತಿಯಾಗಿರುವಂತಹ ತನಾರತಿಯನ್ನು ಪರಮಪೂಜ್ಯ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ಇದೇ ಬ್ರಹ್ಮ ವೇದಿಕೆ ಮೇಲೆ ಜರುಗಲಿದೆ. ಜೊತೆಗೆ ಪ್ರತಿ ವರ್ಷದ ಪದ್ಧತಿಯಂತೆ ದಿನಾಂಕ 13ರಂದು ಮಂಗಳವಾರ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ಅಂತಕ್ಕಂಥ ವಿಶೇಷ ರೀತಿಯಾಗಿರುವಂಥ ಕಾರ್ಯಕ್ರಮ. ಎಲ್ಲ ತಾಯಂದಿರು ತಮ್ಮ ಮನೆಯಿಂದ ಬರುವಾಗ ಭಕ್ತಿಯ ರೊಟ್ಟಿಯ ಬುತ್ತಿಗಳನ್ನ ದಿನಾಂಕ 13ರಂದು ಮಂಗಳವಾರ ತಾವೆಲ್ಲರೂ ರೊಟ್ಟಿ ಬುತ್ತಿಗಳನ್ನ ತೆಗೆದುಕೊಂಡು ಬರಬೇಕಂತಕ್ಕಂಥ ಪ್ರಾರ್ಥನೆಯನ್ನು ತಮ್ಮೆಲ್ಲರಲ್ಲಿ ಸಮರ್ಪಣೆ ಮಾಡಿಕೊಳ್ಳುತ್ತಾ, ಮುಂದಿನದಾಗಿ ಬಹಳಷ್ಟು ವಿಶೇಷ ರೀತಿಯಾಗಿ ಇವತ್ತಿನ ಬ್ರಹ್ಮ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಮಾತೋಶ್ರೀ ಶ್ರೀದೇವಿ ತಾಯಿಯವರು ತಮ್ಮ ಜ್ಞಾನಾಮೃತವನ್ನು ಈ ಬ್ರಹ್ಮ ವೇದಿಕೆಗೆ ಉಣಬಡಿಸಬೇಕು ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ತಮಗೆ ಇಂದಿನ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೀನಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ. ನಿದ್ದೆ ಬಂದವು ಕಾಣ್ತತಲ್ಲ. ಹೊಟ್ಟೆ ಹಸ್ತವ್ರು ಮುಖ ನೋಡಬಾರ್ದಂತ, ಕೆಟ್ಟ ಬಿಸಿಲ ಹೊಲ ನೋಡಬಾರ್ದಂತ, ಹಂಗಾಗೈತಿ. ಈಗ ಊಟ ಮಾಡೇ ಬಂದಿರಿ? ಜಯಘೋಷ್ ಮಾಡ್ರಿ. ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಸಿದ್ದರಾಮ ಶಿವಯೋಗೀಶ್ವರ ಮಹಾರಾಜ್ ಕಿ, ಶ್ರೀ ಷಡಕ್ಷರಿ ಶಿವಯೋಗೀಶ್ವರ ಮಹಾರಾಜ್ ಕಿ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ,
जगज्योति बसवेश्वर महाराज की, जगद्गुरु सिद्धारूढ़ेश्वर महाराज की, सुमकुंतौर महाराज की। नम पार्वती शिव हर हर। ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ, ನಿನಗಾರೂ ಸರಿ ಇಲ್ಲ, ಬದ್ಧನಿಗೆ ಬುದ್ಧಿಗೊಡು ನೀನು. ಸ್ವಾನುಭಾವದ ನೆಲೆಯ ನಾನಿನ್ನೂ ಬಲ್ಲೆನೈ, ನೀನೇ ಒಳ ಹೊಕ್ಕು ನುಡಿಸಿದೊಡೆ ನಾನದನ್ನೇ ನುಡಿವೆನು. ಸುಲಭದಲ್ಲಿ ಶ್ರೀ ಗುರುವೇ ಕೃಪೆಯಾಗು, ಸುಲಭದಲ್ಲಿ ಶ್ರೀ ಗುರುವೇ ಕೃಪೆಯಾಗು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು, ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನು ಏನ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ